ಸುಮಾ ನಿಮ್ಮ ಮನೆ ಅವತ್ತ ಮನೆಗೆ ಹಂಗ ಹೋಗುದಿಲ್ಲ, ಏನು ಬೇಜಾರಾಗ್ಬೇಡ. ಯಾಕಂದ್ರೆ ನಮ್ಮ ಅಣ್ಣ ಹಂಗ ಅದಾನ. ಇಲ್ಲ ನಡಿಯತ್ತು, ಏನಾಗಲ್ಲ. ರಾಹುಲ್ ಹೇಳಿದ್ದಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ದಿ? ಏನು ಇಲ್ಲ, ನಮ್ಮ ಅಣ್ಣನ ಬಗ್ಗೆ ನಿಂಗೆ ಗೊತ್ತೈತಲ್ಲ, ಅದನ್ನೆಲ್ಲ ವಿಚಾರ ಮಾಡ್ಕೊಂಡ್ ಕುಂದ್ರಾಕ ಅಷ್ಟು ಶಕ್ತಿನೂ ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಏನಾಗಲ್ಲ, ಒಕ್ಕೋ ಚಲೋ ಹುಡುಗದ, ನಿಮ್ಮ ಅಣ್ಣನೂ ಕುಡಿತಾನ, ಏನಾಗತ್ತೈತಿ? ಬೇಡ ಇಲ್ ಬಾ, ಆಗದೆಲ್ಲ ಒಳಗೈತಿ. ಮತ್ತೆ ನೀವೇ ಹೇಳೋದಕ್ ನಮ್ ತೆಪ್ಪೆ ಅನ್ಸ್ತೈತಿ. ಏನಾಗತೈತಿ? ಏನಿಲ್ಲ. ಹಲೋ ಪವನ, ಇಲ್ಲ ಮದುವೆ ಆಗಿದನ್ ಬಾ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಏನಾಯ್ತ? ಆಯ್ತಾಯ್ತು, ಲಗು ಬಾ. ತಡಿ ತಡಿ. ಲಕ್ಷ್ಮಿ ಅವರ ಏನಾಯ್ತು? ಏನಾಗಿದೆ? ಏನಿಲ್ಲ ಸರ್, ಸದ್ಯ ತಪ್ಪು ಬಿದ್ದಿದ್ರೆ ಸ್ವಲ್ಪ ಏನಾಗಿದೆ ನೋಡಿ ಸರ್. ಆಯ್ತು, ನೋಡ್ತೀನಿ. ನೀವು ಒಂದು ಸ್ವಲ್ಪ ಹೊರಗಡೆ ಇರಿ. ಸರಿ ಸರ್. ಪೇಷಂಟ್ ಕಡೆಯವ್ರು ಯಾರಾದ್ರೂ ಬಂದ್ರಪ್ಪ ಒಳಗೆ? ಹಾಂ ಸರ್. ಕೂತ್ಕೋಪ್ಪ. ಪೇಷಂಟ್ ನಿಮ್ಗೆ ಏನಾಗಬೇಕು? ಅವರು ನಮ್ಮವರು ಸರ್. ಅವ್ರದ್ದು ಕಂಡೀಷನ್ ಭಾಳ ಕ್ರಿಟಿಕಲ್ ಐತಿ. ಈಗ ಪೂರ್ತಿ ಎಲ್ಲ ಈಗ ಎಚ್ಚರಿಲ್ಲ. ಅದ್ರ ಸಲುವಾಗಿ ಈಗ ಇಂಜೆಕ್ಷನ್ ಸಲೈನ್ ಹಾಕೋನು, ಹಾಕಿದ ನಂತರ ಎಚ್ಚರ ಆಗ್ತಾರೆ. ಆ ನಂತರ ಪೂರ್ತಿ ಎಲ್ಲ ಚೆಕ್ ಮಾಡ್ಕೊಂಡು ಮುಂದಿನ ಡಿಸೈಡ್ ಮಾಡಲಿ. ಹಲೋ, ಎಮರ್ಜೆನ್ಸಿ DNS ಒಂದು, NS ಒಂದು, ಆನಂತರ ಸ್ಕ್ಯಾಲ್ಪೆನ್ ಸೆಟ್ಟು, IV ಸೆಟ್ಟು ಮತ್ತು ಸ್ಟಿಂಗ್ ಪ್ಲಾಸ್ಟರ್ ಬೇಗ ತೊಗೊಂಬನ್ನಿ. ಸರಿ.
ತಂಗಿ ಲಕ್ಷ್ಮಿ ತಂಗಿ ಲಕ್ಷ್ಮಿ ತಂಗಿ ಲಕ್ಷ್ಮಿ ಯಾರು ನೀನು ಸಾಹೇಬ್ರ ಇವ್ರ ಅನ್ನ ಅದನ್ರಿ ಸಾಹೇಬ್ರನ ಏನಾಗೈತ್ರಿ ಸಾಹೇಬ್ರ ನಮ್ ತಂಗಿ ಏನಾಗೈತ್ರಿ ಸಾಹೇಬ್ರ ಆಕಿಗೆ ಸಾಹೇಬ್ರ ನಮ್ ಜೀವದಾಡ್ರಿ ಸಾಹೇಬ್ರ ಆಕಿಗೆ ಏನಾಗೈತಿ ಹೇಳ್ರಿ ಸಾಹೇಬ್ರ ಹೇಳ್ತೀನಿ ಸಾಹೇಬ್ರ ಏನಾಗೈತಿ ಹೇಳ್ರಿ ಸಾಹೇಬ್ರ ಯಪ್ಪ ನಮ್ ಕಾಯ್ಬೇಕಂತ ಸಾಹೇಬ್ರ ನಮ್ ತಂಗಿ ಏನಾಗೈತಿ ನೋಡ್ರಿ ಸಾಹೇಬ್ರ ಮಾಡ್ಬಾರ್ದು ಕೂತ್ಕೊಂಡು ನಾನು ಹೇಳ್ತೀನಿ ಸಮಾಧಾನ ಮಾಡ್ತೇನೆ ನಾನು ಹೇಳ್ತೀನಿ ಕುಂಡ್ರಿ ಹೇಳ್ತೀನಿ ತಂಗಿ ಆಯ್ತು ಸಮಾಧಾನ ಮಾಡ್ಕೊ ಸ್ವಲ್ಪ ನೀರ್ ಕುಡಿ ನಾನು ಹೇಳ್ತೀನಿ ಸಮಾಧಾನ ನಾನು ಹೇಳ್ತೀನಿ ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಏನ್ ತೊಂದ್ರೆ ಇಲ್ಲ ಹೇಳ್ತೀನಿ ನಾನು ನೀರ್ ಕುಡಿ ಮೊದಲು ರಿಲ್ಯಾಕ್ಸ್ ನಾನು ಈಗ ಚೆಕ್ ಮಾಡಿ ನಿನ್ಗೆಲ್ಲ ಹೇಳ್ತೀನಿ ಒಂದ್ 2 ನಿಮಿಷ ಹೊರಗಡೆ ಇರಪ್ಪ ಸಾಹೇಬ್ರ ನಮ್ಮ ತೆಗಿ ನನ್ನ ಜೀವದಾಡ್ರಿ ಸಾಹೇಬ್ರ ಈಗ 2-3 ಸಲ ಹಂಗ ಆಗೈತ್ರಿ ಸಾಹೇಬ್ರ ಆಕೆ ಏನಾಗೈತಿ ನೋಡ್ರಿ ಸರಿಯಾಗಿ ನೋಡ್ರಿ ಸಾಹೇಬ್ರ ಆಯ್ತು ಸಾಹೇಬ್ರ ನೋಡ್ತೀನಿ 2 ನಿಮಿಷ ಹೊರಗಡೆ ಕೂತ್ಕೋ ನೋಡಿ ಹೇಳ್ತೀನಿ ಎಲ್ಲ ಏನಾತ್ರಿ ಆಯ್ತು ಸಮಾಧಾನ ಮಾಡ್ಕೋ ಬ್ಲಡ್ ಟೆಸ್ಟಿಗೆ ಕಳ್ಸೈತಿ ಅದು ಟೆಸ್ಟ್ ರಿಪೋರ್ಟ್ ಬಂದ ಕೂಡಲೇ ನಿನಗ ಹೇಳ್ತೀನಿ ಸಮಾಧಾನ ಮಾಡ್ರಿ ಸಾಹೇಬ್ರ ಒಟ್ಟ ಆಯ್ತು ಓಕೆ ಆಯ್ತಾಯ್ತು ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದೈತಿ ಅದನ್ನ ನೋಡ್ಕೊಂಡು ಹೇಳ್ತೀನಿ ಸಮಾಧಾನ ಮಾಡ್ಕೋ ಲಕ್ಷ್ಮಿ ಪೇಷಂಟ್ ಕಡೆಯವ್ರು ಯಾರಾದ್ರಿ ಬರೀಪಾ ಆಯ್ತು ಸಮಾಧಾನ ಕೂತ್ಕೋ ಈಗ ಇದಕ್ಕಿಂತಲೂ ಮೊದಲೊಮ್ಮೆ ನನ್ನ ಕಡೆ ಬಂದಿದ್ರಿ ಅವರು ಲಕ್ಷ್ಮಿ ಬಂದಾಗ ನಿಮ್ಗೇನು ಹೇಳಿಲ್ಲ ನಾನು ಹೇಳಿದ್ದೆ ಅವಾಗ ಯಾರನ್ನು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಬರ್ರಿ ಅಂತೇಳಂದು ಬಟ್ ಕರ್ಕೊಂಬರ್ಬೇಕಾಗಿತ್ತು ಆವಾಗ ನನಗೆ ಗೊತ್ತಿತ್ತು ಈಗ ಹೆಂಗೆ ಹೇಳಬೇಕು ಅಂತಂದು ತಿಳಿಯಲ್ತೈತಿ ಸಾಹೇಬ್ರ ಅದೇನು ಹೇಳ್ರಲ್ಲ ಒಂದು ಸ್ವಲ್ಪ ಗಟ್ಟಿ ಧೈರ್ಯ ಮಾಡ್ಕೋಬೇಕು ನೀವ ಯಾಕಂದ್ರೆ ಅವ್ರಿಗೆ ಈಗ ಆಲ್ರೆಡಿ ಹೇಳಿದ್ದೆ ನಾನು ಯಾಕಂದ್ರೆ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಐತಿ ಸಾಹೇಬ್ರ ನೀವು ಏನು ಹೇಳಕತ್ತೀರಿ ನಾನು ತಂಗಿಗೆ ಬ್ಲಡ್ ಕ್ಯಾನ್ಸರ್ ರೀ ಸುಳ್ಳು ಹೇಳ್ತೀರಿ ಸಾಹೇಬ್ರ ನೀವು ನೋಡಪ್ಪ ತಮ್ಮ ನಾ ಸುಳ್ಳು ಹೇಳಾಕತ್ತಿಲ್ಲ ಇದು ರಕ್ತದ ತಪಾಸಣೆ ಮಾಡಿದ್ದು ರಿಪೋರ್ಟ್ ಬಂದೈತಿ ಈ ರಿಪೋರ್ಟ್ ಪ್ರಕಾರ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಐತಿ ಈಗ 3ನೇ ಸ್ಟೇಜ್ ದಾಟೈತಿ ಅದ್ರ ಸಲುವಾಗಿ ಇನ್ನ ಮುಂದೆ ಟ್ರೀಟ್ಮೆಂಟ್ ಪ್ಲಾನಿಂಗ್ ಮಾಡ್ಕೋಬೇಕಾಗ್ತೈತಿ
ನೋಡಪ್ಪ ತಮ್ಮ, ಈಗ ಟ್ರೀಟ್ಮೆಂಟ್ ಕೊಡ್ಬೇಕಾಗತೈತಿ. ಆ ಟ್ರೀಟ್ಮೆಂಟ್ಗ 5 ಲಕ್ಷ ರೂಪಾಯಿ ಖರ್ಚಾಗತೈತಿ. ದುಡ್ಡು ಅರೇಂಜ್ ಮಾಡ್ಕೊಂಬ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಸಾಹೇಬ್ರ 5 ಲಕ್ಷ ರೂಪಾಯಿ ರೀ? ಕಣ್ಣಾಲೆ 50,000 ರೂಪಾಯಿ ನೋಡಿಲ್ರಿ ಸಾಹೇಬ್ರ. ನೀವ್ ಏನ್ ಹೇಳಾಕತ್ತೀರಿ? ನಾವು ಬಡ್ರೋದಿಲ್ಲ ಸಾಹೇಬ್ರ, ಏನ್ರ ಮಾಡ್ರಿ ಸಾಹೇಬ್ರ. ನೋಡಪ್ಪ, ಇದ್ರೊಳಗ ಕಡಿಮೆ ಆಗಂಗಿಲ್ಲ. ಆದಷ್ಟು ಖರ್ಚು ಬರ್ತೈತಿ. ಯಾಕಂದ್ರ 3ನೇ ಸ್ಟೇಜ್ ದಾಟಿದ್ರಿಂದ ಖರ್ಚು ಭಾಳ ಆಕತಿ. ಅದ್ರ ಸಲುವಾಗಿ ನೀ ಅಷ್ಟು ಅರೇಂಜ್ ಮಾಡ್ಕೊಂಬ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಸರಿನಾ? ಸಾಹೇಬ್ರ ನಾ ಏನಾರ ಮಾಡಿ ರೊಕ್ಕ ತಗೊಂಡ್ ಬರ್ತೇನ್ರಿ ಸಾಹೇಬ್ರ. ಸರ್ ಹಂಗೆ ಕೂತ್ಕೊಪ್ಪ. ಸರ್ ಅವ್ರಿಗೆ ಏನಾಗಿದೆ ಸರ್? ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಆಗೈತಿ. ಅದ್ರ ಸಲುವಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗೈತಿ. ಅದಕ್ಕೆ 5 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಈಗ ತಂದು ಕೊಟ್ರಿ ಅಂತಂದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ದೇವ್ರೇ, ನಾನು ಕೆಲಸ ಸಿಗ್ಲಿಪ್ಪ. ಸಾಹೇಬ್ರ ನಮಸ್ಕಾರ ರೀ. ಸಾಹೇಬ್ರ ನಾವು ಕೆಲಸ ಇದ್ರೆ ಕೆಲ್ಸಕ್ಕೆ ಕೂಡಲೇ ನಾ ಕೆಲಸ ಮಾಡ್ತೇನ್ರಿ ಸಾಹೇಬ್ರ. ಒಟ್ಟ ನಮ್ಮ ತಂಗಿ ದವಾಖಾನ್ಯಾಗ ಅದಾಳ್ರಿ. ಆಕಿ ಜೀವ ಉಳಿದು ಬಿಡುದು ಎಲ್ಲ ನಮ್ಮ ಕೈ ಆಗೈತ್ರಿ ಸಾಹೇಬ್ರ. ನೀವು ರೊಕ್ಕ ಕೊಟ್ರಿ ತಿಳ್ಕೊರಿ, ಆಕಿ ಹೋಗಿ ದವಾಖಾನ್ಯಾಗ ಉಳಿಸ್ತೇನ್ರಿ ಸಾಹೇಬ್ರ. ರೊಕ್ಕ ಕೊಟ್ರಿ ನಿಮ್ ಕೈ ಮುಗಿತೇನ್ರಿ ಸಾಹೇಬ್ರ. ಇಲ್ಲ ನೀವು ಬ್ಯಾಡ್ರಿ. ಇಲ್ಲ ಇಲ್ಲಿ ನಮ್ಮ ಕಡೆ ಆಳುಗಳು ಬಾ ಬಂದ ಅದೇನ್ ಬೇಕಾ ಇಲ್ಲಿ ಕೆಲ್ಸ ಇಲ್ಲ ಸಾಹೇಬ್ರ. ಇಲ್ಲ ನೀವು ಬ್ಯಾಡ್ರಿ ಪ್ಲೀಸ್ ರೀ ಸಾಹೇಬ್ರ. ನೀವು ಏನ್ ಹೇಳ್ತಿರಲ್ಲ ಕೆಲಸ ಒಟ್ಟವಲ್ಲ ನಾ ಇಲ್ಲ ಸಾಹೇಬ್ರ. ನೀವು ಏನ್ ಬೇಕಾದ ಹೇಳ್ರಿ ಮಾಡ್ತೇನ್ರಿ ಸಾಹೇಬ್ರ. ನೀನ್ ತಗೊಂಡ್ ಏನ್ ಮಾಡಿ ಇಲ್ಲಿ ಸಾಹೇಬ್ರ ಕುಡಿದು ಬಿಟ್ಟೇನ್ರಿ ಸಾಹೇಬ್ರ. ಈಗ ಏನ್ ಬೆಳಗ್ಗೆ ಐತಿ ನಡೀತಿಲ್ಲ. ನಮಸ್ಕಾರ ರೀ ಅಣ್ಣ. ಅಣ್ಣ ನಿಮ್ಮಲ್ಲಿ ಕೆಲಸಕ್ಕೆ ಏನಿದ್ರೆ ಹೇಳ್ರಿ, ನಾ ಕೆಲಸ ಮಾಡ್ತೇನ್ರಿ. ನಾನು ಒಂದು 5 ಲಕ್ಷ ರೂಪಾಯಿ ನಾನು ಕೊಡ್ರಿ. ರಾತ್ರಿ ಹಗಲ ಎಲ್ಲ ದುಡಿದು ಮುಟ್ಟಿಸ್ತೇನ್ರಿಪ್ಪ ನಿಮಗ. ನಮಗ ಉದ್ಯೋಗ ಮಾಡಕ್ ನಿನ್ನೆಲ್ಲಿ ಕರ್ಕೊಂಡ್ ನಾವೇನ್ ಮಾಡ್ನು? ಹೋಗ ಏನ್ರಿ ಇದ್ದಿದ್ದು ಕೊಡ್ರಿ, ನಾ ಎಲ್ಲ ಮಾಡ್ತೇನ್ರಿಪ್ಪ. ನಮಗ ಉದ್ಯೋಗ ಬಿಡೋದತ್ತ, ನಮಗ ತಿಂಗಳ 10,000 ಪಗಾರ ಬಿಡೋದತ್ತ. ನೀನ ಕೆಲಸಕ್ಕೆ ಬಂದಿಲ್ಲ, 5 ಲಕ್ಷ ಬಿಡಾಕತ್ತಿ. ಎಲ್ಲಿ ಕೊಡು ನಾವು? ನಡಿ 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 ಅಣ್ಣೆ. ಇಲ್ರಿಪ್ಪ ನಡಿ ನಡಿ ಏನ್ರಿ ನಡಿ ಅಣ್ಣೆ. ನಮಗ ಬಿಡೋದ್ ತಗದ ನೀನ್ 5 ಲಕ್ಷ ಮಾಡಬೇಡ್ರಿ. ಏನ್ ಇದ್ದಿದ್ದು ಕೊಡ್ರಿ, ನಾ ಮಾಡ್ತೇನ್ರಿಪ್ಪ. ಕೆಲಸಕ್ಕೆ ಬಂದ್ ಹತ್ತಿ ಇಲ್ಲಿ 5 ಲಕ್ಷ ಕೊಡ್ ನಾವು. ನಡಿ ನಡಿ ನಮ್ ತಂಗಿ ದವಾಖಾನೆ ಮಾಡಬೇಡ್ರಿಪ್ಪ. ಕೈ ಮುಗಿತೀನ್ರಿಪ್ಪ, ಮಾಡಬೇಡ್ರಿಪ್ಪ. ನಡಿ 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 ನಮಗ ಪಗಾರ ಬೀಳವತ್ತು. ಮಲಕರ ನಮಸ್ಕಾರ. ಬರ್ರಿ ಮಲಕರ, ನನಗೊಂದು ಕೆಲಸ ಇದ್ರೆ ಕೊಡ್ರಿ. ಎಲ್ಲ ಕಡೆ ಕೆಲಸ ಕೇಳಿನ್ರಿ, ಯಾರು ಕೊಡ್ತಾ ಇಲ್ರಿ ಸರ್. ಅದಕ್ಕೆ ರೀ ನಾನು ನಮ್ಮ ತಂಗಿ ದವಾಖಾನೆ ಆಗದಾಡ್ರಿ. ಒಂದು 5 ಲಕ್ಷ ರೂಪಾಯಿ ಕೊಡ್ರಿ. ರಾತ್ರಿ ಹಗಲ ಒಟ್ಟ ದುಡ್ದು ಮುಟ್ಟಿಸ್ತೇನ್ರಿ. ನೀವು ಇಲ್ಲನೇ ಬ್ಯಾಡ್ರಿ, ನಿಮ್ ಕೈ ಮುಗಿತೇನ್ರಿ. ಒಟ್ಟ ಕೈ ಬಿಡು ನಾ ಕೈ ಬಿಡು. ನಮ್ಗ ತಿಂಗಳ 2 ಗಂಟೆ ಕೊಡ್ರ ಮಾಲಕ್ ನಮ್ಗೆ 7,000 ರೂಪಾಯಿ ಕೊಡುದಿಲ್ಲ ಅಂತವ್ರಿಗೆ 5 ಲಕ್ಷ ರೂಪಾಯಿ ಕೇಳ್ತೀನಿ. ನಿನ್ಗೇನು 5 ಲಕ್ಷ ಮಾಡ್ಯಾರ ನೋಡಿ ಅಂದ್ಯ? ಹೋಗಲಿ ಮುಂದೆ ಅಂಗಡಿ ಅವ್ರು ಕೇಳೋದಿಲ್ಲ. ಮಲಕರ ಏನ್ರಿ ಮಾಡಿ ತೆಗೆದು ಕಚ್ಕೋರು, ನಾ ಹಂಗ ಮಾಡ್ಬೇಡಿ ನಿನಗತ್ತೆ. ಒಟ್ಟ ಎಲ್ಲಿ ನಾ 5 ಲಕ್ಷ ಮಾಡ್ಯಾರ ನೋಡಿನ. ನಾದು 7 ವರ್ಷ ಗಡ್ಲಿ ಆದ್ ದುಡ್ದು ನಾವ ತಿಂಗಳಿಗೆ 7,000 ರೂಪಾಯಿ ಪಗಾರ ಕೊಡ್ತಾರ. ನಿನಗೆ 5 ಲಕ್ಷ ಕೊಟ್ಟು ನಾ ಇಲ್ಲಿ ಹೋಗ್ಲಿ? ಹೋಗಲಿ ಮುಂದೆ ಅಂಗಡಿ ಅವ್ರು ಮತ್ತೆ ಯಾರನ್ನ ಕೇಳ ಹೋಗಿ ನಡಿ. ಬಂದಾನಿಲ್ಲಿ ಎಲ್ಲೆಲ್ಲೂ ಬರ್ತಾವ ಮಾರ್ಯ. ನಮ್ದ ನೆನಗ್ಲಿಲ್ಲ. ನಾನು ದಿನ ಕೇಳಿ ಸಾಕಾಗಿದ್ದಿತ್ತ ಅವ್ರು ನಮಗೇನ. ನಡಿ ನಡಿ ಮುಂದೆ ಹೋಗಲಿ. 5 ಲಕ್ಷ ತಾನೆ, ನಿಮ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ನಾನು ದುಡ್ಡು ಕಟ್ತೀನಿ ಸರ್. ದುಡ್ಡು ತಂದು ಕಟ್ಬಿಡು, ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಸರಿ ಸರ್. ದೇವ್ರಿ, ನಮ್ಮ ತಂಗಿ ಸಂಬಂಧ ಎಲ್ಲ ಕಡೆ ಕೆಲಸ ಕೇಳಿ ಒಂದು ದಗದ ಯಾರು ಕೊಡ್ಲಿಲ್ಲ. ದೇವ್ರ ಹೆಂಗ್ ಮಾಡ್ಲ ನಮ್ಮ ತಂಗಿ ಸಂಬಂಧ ಜೀವನ ಹೆಂಗ್ ಏನ್ ಇಡ್ಲಿ? ದೇವ್ರ ಒಂದು ಕೆಲಸ ಕೊಡ್ಲಿಲ್ಲ. ಎಲ್ಲ ಕಡೆ ಕೇಳಿ ಕಾಲು ಬಿದ್ದು ಯಾರ್ದು ದೇವ್ರ ಯಾರು ಕೊಡ್ಲಿಲ್ಲ. ನಮ್ಮ ತಂಗಿ ಜೀವಕ್ಕೂ ಹೋರಾಡತ್ತಾಳ, ಹೆಂಗ್ ಮಾಡ್ಲಿ ದೇವ್ರ? ಸರ್
ದುಡ್ಡು ಕೌಂಟರಲ್ಲಿ ಪೇ ಮಾಡಿದ್ದೀನಿ ಸರ್. ಹೌದಾ? ಹಾಂ ಸರ್. ಆಯ್ತು, ಈಗ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಹಾಂ ಸರ್. ಆದ್ರೆ ಒಂದ್ ಮಾತು, ಇದು 3ನೇ ಸ್ಟೇಜ್ ದಾಟಿರೋದ್ರಿಂದ ಬದುಕು ಚಾನ್ಸ್ ಬಹಳ ಕಡಿಮೆ ಇರ್ತೈತಿ. ಅದ್ರ ಸಲುವಾಗಿ ಅಕಸ್ಮಾತ್ ಏನಾದ್ರೂ ಆಗ್ಬಹುದು. ಆ ನಂತರ ಬದುಕಿದ್ರು ಅವ್ರನ್ನ ಲಾಸ್ಟ್ ತನಕ ನೀವು ಚಲೋ ತಂಗ ನೋಡ್ಕೋಬೇಕು. ಸರಿನಾ? ಸರಿ ಸರ್. ಆಯ್ತು, ಇದ್ರ ಮೇಲೊಂದು ಸಿಗ್ನೇಚರ್ ಮಾಡಿ. ಸರ್ ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಆಯ್ತು. ಹೇಗಾದ್ರೂ ಬದುಕುವಂತ ಅವಕಾಶ. ಸರಿ ಸರಿ. ಸಾಹೇಬ್ರ, ನಾನು ರೊಕ್ಕ ಎಲ್ಲಿ ಸಜ್ಜಾಗಿಲ್ರಿ ಸಾಹೇಬ್ರ. ಏನು ನಾನು ಮನಿ ಇದ್ದಿದ್ದು ಮನಿ ಮಾರ್ತೇನೆ ಸಾಹೇಬ್ರ, ಮಾರಿ ರೊಕ್ಕ ತಂದು ಕೊಡ್ತೇನೆ ಸಾಹೇಬ್ರ. ನಮ್ಮ ತಂಗಿದ ಹೆಂಗಾರ ಮಾಡಿ ಹಾಕಿದ ಆಪ್ರೇಷನ್ ಮಾಡ್ರಿ ಸಾಹೇಬ್ರ, ನಿಮ್ಮ ಕೈ ಮುಗಿತೀನಿ ರೀ ಸಾಹೇಬ್ರ. ಅಲ್ಲ, ಈಗ ಆಲ್ರೆಡಿ ದುಡ್ಡು ಕಟ್ಟಿದಾರಲ್ಲ ಟ್ರೀಟ್ಮೆಂಟ್ಗೆ. ರೊಕ್ಕ ಯಾರು ಕಟ್ಟಿರ್ಬೋದು? ಸಾಹೇಬ್ರ ನೀವು ಏನು ಹೇಳಕತ್ತೀರಿ? ಹೌದಪ್ಪ, ದುಡ್ಡು ಕಟ್ಟಿದಾರ. ಈಗ ಆಪರೇಷನ್ ಆಯ್ತು. ಈಗ ಸಾಹೇಬ್ರ ನಮ್ಮ ತಂಗಿ ಎಲ್ಲಿದಾಳ್ರಿ? ಅಲ್ಲಿ ವಾರ್ಡ್ನ ಅದಾವ ನೋಡಪ್ಪ, ಹೋಗಿ ನೋಡು. ಅಲ್ಲಿ ಅದಾರ ಸರ್? ಹಾಂ, 2 ನಂಬರ್ ವಾರ್ಡ್. ಹ್ಞೂ ಸರ್, ಹ್ಞೂ. ತಂಗಿ ತಂಗಿ ಬಂಗಾರ, ತಂಗಿ ಲಕ್ಷ್ಮಿ, ಈ ಕುಡುಕನ ತಂಗಿಯಾಗಿ ಯಾಕೆ ಹುಟ್ಟಿದಿ? ಸ್ವಲ್ಪರೇ ನಿನ್ನ ಮ್ಯಾಗ ಕಾಳಜಿ ತೋರಿಸ್ನ ಏನೂ ಮಾಡಲಿಲ್ಲ ತಂಗಿ ನಾನು. ಲಕ್ಷ್ಮಿ ತಂಗಿ, ಲಕ್ಷ್ಮಿ ಹ್ಞೂ ತಂಗಿ ಬಂಗಾರ, ನೀವು ಯಾವುದಕ್ಕೂ ಅನ್ಸಬೇಡ ತಂಗಿ. ಅದನ್ನು ಬಂಗಾರ ಯಾಕೆ ಅನ್ಸ್ತೀನಿ? ನನಗೇನಾಗೈತಿ? ನಾನು ಎಲ್ಲದೀನಿ, ನನ್ನ ತಿಳಿ ಭಾಳ ಸಾಧ್ಯತಾನ. ತಂಗಿ ನಿನಗೇನೂ ಆಗಿಲ್ವಾ? ಅನ್ಸ್ಬೇಡ, ಏನೂ ಆಗಿಲ್ಲ. ಅಣ್ಣ ನನಗೇನಾಗೈತೆ ಅಂತ ಹೇಳಿ ನಂಗೆ ಗೊತ್ತೈತಿ. ನೀನು ನನ್ನಿಂದ ಮುಚ್ಚಿಡಾಕತ್ತಿ. ನೀವು ಮುಚ್ಚಿಟ್ಟಷ್ಟ ನನಗೆಲ್ಲ ಮೊದಲನೇ ಗೊತ್ತೈತಿ. ತಂಗಿ ಇದನ್ನ ಮೊದಲ ನನಗೆ ಯಾಕೆ ಹೇಳಿಲ್ಲ? ಅಣ್ಣ ನಂಗೆ ಇಲ್ಲಿ ಇರಾಕಾಗತ್ತಿಲ್ಲ, ಮನೆಗೆ ಕರ್ಕೊಂಡು ಹೋಗ. ತಂಗಿ ನೀನು ಬಂಗಾರ ಗತಿ ನೋಡ್ಕೋತ ತಂಗಿ ಇನ್ನು ಮುಂದೆ. ತಂಗಿ ಅಣ್ಣ ಹಂಗಂದ್ರೆ ನನಗೊಂದು ಮಾತು ಕೊಡ್ತಿ? ಆಯ್ತು ತಂಗಿ, ಏನು ಹೇಳ್ತಿ ಹೇಳಿ ಮಾಡ್ತೀನಿ. ಅಣ್ಣ ಇನ್ನು ಯಾವ ಕಾರಣಕ್ಕೂ ಕುಡಿಯೋದು ಬಿಡ್ತೇನೆ ಅಂತ ಹೇಳಿ ನಂಗೆ ಮಾತು ಕೊಡ. ಆಯ್ತು ತಂಗಿ, ಮುಂದೆ ವರ್ಷ ಕೊಡಂಗಿಲ್ಲ ತಂಗಿ. ನೋಡಾತ ಬಂಗಾರ. ಸುಮಾ, ಇದನ್ನ ಬಿಲ್ ಯಾರು ಕಟ್ರ? ಹೆಂಗೆ ಹೇಳಿ, ಮೊನ್ನೆ ಬೇರೆ ಜಗಳ ಆಗೈತಿ. ಅದು ಏನದ? ಯಾರು ತುಂಬ್ಯಾರ ಹೇಳ? ಮೊನ್ನೆ ಜಗಳ ಆಯ್ತಲ್ಲ, ಪವನ್ ನನ್ನ ಫ್ರೆಂಡ್ ರಾಹುಲ್ ತುಂಬ್ಯಾನ. ಏನ್ ಹೇಳಕತ್ತಿದೀನಿ? ಸಾಹೇಬ್ರ, ನಮ್ಮ ತಂಗಿನ ಜೀವ ಉಳಿಸಿರಿ ಸಾಹೇಬ್ರ. ನೀವು ನಿಮ್ ಕಾಲ್ ಕೊಡ್ರಿ ಸಾಹೇಬ್ರ. ಒಟ್ಟ ಸಾಹೇಬ್ರ ಸಾಹೇಬ್ರ ಇಲ್ರಿ. ಆಯ್ತು ಕೊಡ್ರಿ, ನಮ್ಗೆ ಡಿಸ್ಚಾರ್ಜ್ ಮಾಡ್ರಿ ಸಾಹೇಬ್ರ. ಆಯ್ತು, ನೋಡಿ ಬಂದೀನಿ, ಎಲ್ಲ ಆರಾಮದಾರ, ಏನ್ ತೊಂದ್ರೆ ಇಲ್ಲ, ಏನು ಆರಾಮಾಗೈತಿ. ಇನ್ನು ಮುಂದೆ ಚಲೋ ತಂಗ ನೋಡ್ಕೊಂತ ಹೋಗು. ಹ್ಞೂ ಸಾಹೇಬ್ರ, ಇದು ಮಾಡಕ್ ಹೋಗ್ಬೇಡ. ಇಲ್ಲ ಇಲ್ರಿ ಸಾಹೇಬ್ರ, ಕುಡಿಯಂಗಿಲ್ರಿ ಸಾಹೇಬ್ರ, ಕುಡಿಯಂಗಿಲ್ರಿ. ಡಿಸ್ಚಾರ್ಜ್ ಮಾಡ್ಕೊಂಡು ಆಯ್ತು, ಡಿಸ್ಚಾರ್ಜ್ ಮಾಡಿ.
ರಾಹುಲ ಮಣ್ಣ್ ಹಂಗ ಮಂದ್ಯಾಗ ಎತ್ಕೊಂಡ್ ಹೋಗಿ ಲಕ್ಷ್ಮಿನ ಮಣ್ಣ್ ನೋಡ್ರೆ ಏನ್ ತಿಳ್ಕೊತಾವ? ದೋಸ್ತ್ ಏನ್ ಹೇಳತ್ತೀನಿ ಮಂದ್ಯಾಗ ಎಲ್ಲಿ ತಿರುಗಿ ಬಿದ್ದಾಳ ಜವ ಹೋಗುದ್ ನೋಡ್ಕೊಂಡ್ರ ಬಟ್ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸಣ. ಅಲ್ಲ ಮೊನ್ನೆ ಬಡದಿದ್ ನೆನಪೈತಲ್ಲ ಏನ್ರ ಯಾಕಾಗಲಿ ನಿನಗೆ ಯಾಕೆ ಅವ್ರು ಉತ್ಸಾಹ ಬರೀ ಅವನ್ ಏನ್ ಹೇಳತ್ತೀನಿ ಜವ ಹೋಗುದ್ ನೋಡ್ಕೊಂಡಿರೋದಕ್ಕೇನ ಹೋದ್ ದವಾಖಾನೆ ಸೇರ್ಸಣ ಅಷ್ಟ. ಏನಾಗ್ತ ಈಗ ಹಂಗಲ್ಲು ಈ 5 ಲಕ್ಷ ರೂಪಾಯಿ ಡೆಬಿಟ್ ಆಗಿತ್ತಲ್ಲ ಏನಿದೆ? ಅದ ಲಕ್ಷ್ಮಿಗೆ ಆಸ್ಪತ್ರೆಗೆ ನಾನ ದುಡ್ಡು ಪೇ ಮಾಡೇನಿ. ಅಲ್ಲೋ 5 ಲಕ್ಷ ಗಂಟ್ಲೆ ಪೇ ಮಾಡೋದು ನಿನಗೇನ ಅವಶ್ಯಕತೆ ಐತ? ಅವನ ಲಕ್ಷ್ಮಿಗೆ ನಾ ಮನಸಾರ ಇಷ್ಟಪಟ್ಟೇನೋ ಆಕಿ ಹಂಗ್ರ ಮಾಡಿ ಉಳಿಸ್ಬೇಕ. ಆದ್ರೆ ಆಕಿಗೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿನೋ. ನನ್ನ ಪ್ರೀತಿಗೆ ನೀನ ಸಪೋರ್ಟ್ ಮಾಡಿ ಹಂಗಾರೆ ಅವ್ರ ಮನ್ಯಾಗ ಒಪ್ಪಿಸ್ಬೇಕು. ನನಗಿಲ್ಲಿ ಪರಿಚಯ ಇಲ್ಲ ಮಂದಿ. ದೋಸ್ತ ಇದ್ ನನಗೇನ್ ಸರಿ ಅನಿಸಲ್ದು. ಹಿಂಗೆಲ್ಲ ಹೇಳ್ಬಾರ್ದು. ಆಕಿಗೆ ನಾ ಮನಸಾರ ಇಷ್ಟಪಡತ್ತೇನ ಆದ್ರೆ ಆಕಿಗೆ ಮದುವೆ ಆಗ್ತೇನ. ಆಕಿ ಒಂದೇ ದಿವಸ ನನ್ನ ಜೊತೆ ಇರ್ಬೇಕ್ರೆ ಆಕಿ ನಾ ಭಾಳ ಇಷ್ಟಪಡ್ತೇನೆ. ಹಂಗಾರ ಮಾಡಿ ಅವ್ರ ಮನ್ಯಾಗ ಒಪ್ಪಿಸು. ಆದ್ರೂ ಪ್ಲೀಸು ಹಂಗ ಅನ್ಬೇಡ. ಹಂಗಾರ ಮಾಡು. ಸರಿ ನಾ ಏನ್ರ ವ್ಯವಸ್ಥೆ ಮಾಡ್ತೀನಿ ತೋ. ಥ್ಯಾಂಕ್ಸ್ ಕಣ. ದೋಸ್ತಾಗಿ ಎಷ್ಟು ಹೆಲ್ಪ್ ಮಾಡಲಿಲ್ಲ ಮಾಡ್ತೀನಿ.